ಮಕ್ಕಳಿರ್ಬೋದು, ಈ ಭಾಗದ ಉನ್ನತ ಶಿಕ್ಷಣ ಪಡೆದು ಇಲ್ಲಿ ಕೆಲಸ ಮಾಡ್ತಕ್ಕಂತ ಎಲ್ಲ ಕಾರ್ಮಿಕರು ಸುಮಾರು 2008ರಲ್ಲಿ ನಾವು ಕರ್ನಾಟಕ ರಕ್ಷಾ ವೇದಿಕೆ, ನಾನು ಅವಾಗ ಈ ಕೋಲಾರ ಜಿಲ್ಲಾ ಅಧ್ಯಕ್ಷ ಆಗಿರುವಾಗ ನಮ್ಮ ತಂಡ ರಾಜೇಶ್ ಮತ್ತೆ ನಮ್ಮ ನಾಗರಾಜ್ ಅವರು ಅನೇಕ ಕಾರ್ಯಕರ್ತರನ್ನು ಒಳಗೊಂಡಂತೆ ಹೋರಾಟ ಮಾಡಿದ್ದೀನಿ. ಪೇಪರ್ ಕಟ್ಟಿದೆ, ನಾವು ನಿಮ್ಮವ್ರಿಗೆಲ್ಲ ಕಳ್ಸ್ಕೊಂಡಿದ್ದೀವಿ. ಲಾಲು ಪ್ರಸಾದ್ ಯಾದವ್ ಅವಾಗ ರೈಲ್ವೆ ಮಂತ್ರಿ ಆಗಿದ್ದಾಗ ಬಿಹಾರಿಂದ ತಂದು ಸಾವಿರ ಕ್ಯಾಜುವಲ್ ಲೇಬರ್, ಏನು ನೀವು ಕಾರ್ಮಿಕರಾಗಿ ಇಲ್ಲಿ ಕ್ಯಾಜುವಲ್ ಲೇಬರ್ಸ್ ಅಂತ ಇರ್ತೀರಿ, ನಿಮ್ಮ ಜಾಗಕ್ಕೆ ಬಿಹಾರದಿಂದ ತಂದು ತುಂಬಿಸಬೇಕಾದ್ರೆ ನಾವು ಹೋರಾಟಗಳು ಮಾಡಿದ್ದೀವಿ. ಸ್ನೇಹಿತರೆ, ಇದು ಒಂದೇ ಅಲ್ಲ, ನಿಮ್ಮ ಸಮಸ್ಯೆ ಭಾರತ ದೇಶದಲ್ಲಿ ಎಲ್ಲೇ ಇರಲಿ, ಕರ್ನಾಟಕದಲ್ಲಿ ಎಲ್ಲೇ ಇರಲಿ, ನಾವು ಬೆಂಗಳೂರಲ್ಲಿ ಕೂಡ ಮುದ್ದೆ ಹಾಕ್ತೀವಿ. ನಿಮ್ಗೆ ಏನಾದ್ರೂ ತೊಂದರೆ ಆದಾಗ ನಾವು ನಿಮ್ ಜೊತೆ ಇರ್ತೀವಿ. ನಮ್ಮ ಅಧ್ಯಕ್ಷರು ಬರ್ತಾನೆ ಹೇಳ್ತಾ ಇದ್ರು, ನಾವು KGF ಅಲ್ಲಿ ಅಲ್ಲಿ ಸಾಥ್ ಕೊಡ್ತೀವಿ, ಅವ್ರಿಗೆ ಎದುರಾಗಿ ಕಾರ್ಮಿಕರ ಜೊತೆ ನಿಲ್ತೀವಿ. ಅದೇ ರೀತಿ ಚೇರ್ಮನ್ ಬರೋವರೆಗೂ, ನಿಮ್ಮ ಕೆಲಸ ಕಾರ್ಯಗತ ಆಗೋವರೆಗೂ ನಾವು ಬೆಂಗಳೂರು ಹೆಡ್ ಆಫೀಸ್ ಏನಿದೆ ಅಲ್ಲಿ ಕೂಡ ಮುದ್ದೆ ಹಾಕೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಸ್ವಾಮಿ, ನಮ್ಮ ಪೊಲೀಸರು ಲಾಠಿ ಬೂಟ್ ನೆಲ್ಲ ನೋಡ್ಬಿಟ್ಟಿದೀವಿ ನಾವು. 144 ಸೆಕ್ಷನ್ ಹಾಕಿ ನೀವೇನೇ ಹಾಕಿರಿ, ಈ ಗಣಿಯಲ್ಲಿ ಸಾವಿರಾರು ಜನ ಊತು ಸತ್ತೋಗಿದ್ದಾರೆ. ಇಲ್ಲಿ ಅವ್ರ ಮಕ್ಕಳು ಇವತ್ತು ಬದುಕ್ತಾ ಇದ್ದಾರೆ, ಅವರಿಗೆ ಕೆಲಸ ಕೊಡಿ. ಇಲ್ಲಿ ಭಾರತ ದೇಶದ ಸಾಲ ತೀರ್ಸೋದಕ್ಕೆ ಟನ್ಗಟ್ಟಲೆ ಚಿನ್ನ ಕೊಟ್ಟಂತ ನಾಡು, ಇಲ್ಲಿ ಬದುಕಿ ಇಲ್ಲಿ ಬಾಳ್ತಾ ಇರ್ತಕ್ಕಂಥ ಮಕ್ಕಳು ನೀವು ಕೆಲಸ ಕೊಡಕ್ಕಾಗಿಲ್ಲ ಅಂದ್ರೆ ನಾವು ಕುಮಾರಸ್ವಾಮಿ ಅವ್ರಿಗೆ ಪ್ರಶ್ನೆ ಹಾಕ್ತೀವಿ. ಅವರು ಕನ್ನಡಿಗರಾಗಿ ನಮ್ಮ ಜೊತೆಯಲ್ಲಿದ್ದಾರೆ, ಇವತ್ತು ಕೇಂದ್ರ ಸಚಿವರಾಗಿದ್ದೀರಿ ನೀವು. ನಿಮ್ಮನ್ನು ನಾವು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಮಿಕರಿಗೆ ತೊಂದರೆ ಆಗ್ಲಿಕ್ಕೆ ಬಿಡೋದಿಲ್ಲ. ನೀವು ಯಾವುದೇ ರಾಜ್ಯದವ್ರಿಗೆ ಉನ್ನತ ಹುದ್ದೆಯನ್ನು ಕೊಟ್ಟಿರ್ಬೋದು. ಯಾರವ್ರು ಇಲ್ಲಿ ಮ್ಯಾನೇಜರ್ ಹೆಸರು ಹೇಳಿದೆ, ಏನವ್ರ ಶಾಂತನ್ ರಾಯ್, ನಿಮ್ಮಂತ MD ಅಧಿಕಾರಿಗಳು ನಾವು ನೋಡಿದೀವಿ. ಇವತ್ತಿರ್ತೀರಿ, ನಾಳೆ ಹೋಗ್ತೀರಿ. ನೀವು ನಿಮ್ಮಂತ IAS IPS ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಬಂದಿರ್ತಕ್ಕಂಥ ನಿಮ್ಮ ಕರ್ತವ್ಯ, ಇಲ್ಲಿನ ಕಾರ್ಮಿಕರ ಟ್ಯಾಕ್ಸ್ ತಗೊಳ್ತಾ ಇದ್ದೀರಿ, ಇಲ್ಲಿನ ಬದುಕನ್ನು ಕಿತ್ಕೊಂಡಿದ್ರಿ, ನಮ್ಮ ನೆಲ ಕಿತ್ಕೊಂಡಿದ್ರಿ, ನಮ್ಮ ಜಲ ಕಿತ್ಕೊಂಡಿದ್ರಿ, ನಮ್ಮ ಕರೆಂಟ್ ಕೊಟ್ಟಿದ್ವಿ. ನಮ್ಮ ಹುಡುಗರು ಉದ್ಯೋಗ ಕೊಡಲ್ಲ ಅಂದ್ರೆ ಇನ್ನು ಬಿಡಲ್ಲ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾವು DML ಕಾರ್ಮಿಕರ ಜೊತೆಯಲ್ಲಿ ಹೋರಾಟ ಮಾಡಕ್ಕೆ ಶತಸಿದ್ಧವಾಗಿ ಬಂದಿದ್ದೀವಿ. ಹಾಗಾಗಿ ಇದಕ್ಕೆ ಹಿಂದೆ ನಾವು ಲಾಲು ಪ್ರಸಾದ್ ಯಾದವ್ ಏನ್ ಗೆಲುವು ಮಾಡಿ ನಾವು ಹೋರಾಟಗಳು ಮಾಡಿ ಆ ಟೈಮಲ್ಲಿ ಏನ್ ಸಹಕಾರ ಕೊಟ್ಟಿದ್ರು ಅದೇ ಸಹಕಾರ ಇವಾಗಲೂ ಕೂಡ ಕೊಡೋದಕ್ಕೆ ರೆಡಿ ಇದ್ದೀವಿ. ಹಾಗಾಗಿ ಕರ್ನಾಟಕದಲ್ಲಿ ಇದೊಂದೇ BML ಅಲ್ಲ, ಅನೇಕ ಉದ್ಯಮಗಳಿದೆ. ಇನ್ನೂ ಅನೇಕ ನೃತ್ಯ ಹೋಯ್ತು, ಮೈಸೂರು ಲ್ಯಾಂಪ್ ಇರ್ಬೋದು, NGF ಇರ್ಬೋದು. ಈ ಫ್ಯಾಕ್ಟರಿಗಳೆಲ್ಲ ಹಾಳು ಮಾಡಿದ್ದೀವಿ ನಿಮ್ಮಂತ ಅಧಿಕಾರಿಗಳು. ಯಾಕೆಂದ್ರೆ ದುಡಿಯೋ ಕೈಗಳು ಇರ್ತಾರೆ, ಇವ್ರು ದುಡಿತಾರೆ, ಇವ್ರಿಗೆ ಏನೂ ಗೊತ್ತಿಲ್ಲ. ನೀವು ಮಾಡ್ತಕ್ಕಂಥ ಕೆಲಸ, ನೀವು ಮಾಡ್ತಕ್ಕಂಥ ವ್ಯಾಪಾರ ಕರೆಕ್ಟ್ ಆಗಿ ಮಾಡಿದ್ರೆ ಇವತ್ತು ಪ್ರೈವೇಟ್ ಉದ್ಯಮಗಳು, ಕಾರ್ಪೊರೇಟ್ ಸಂಸ್ಥೆಗಳು ಮುಂದೆ ಬಂದು ಸರ್ಕಾರಿ ಸಂಸ್ಥೆಗಳು ಅದನ್ನ ಬರಲಿಲ್ಲ. ನೀವು ಕರೆಕ್ಟ್ ಆದ ಕೆಲಸ ಮಾಡಿದ್ರೆ ಇವತ್ತು ಸವಾಲ ನಿಂತ್ಕೊಳ್ಳೋರು. BML, BHEL, HAL ಸಂಸ್ಥೆಗಳು ಇವತ್ತು ಏನ್ ಉಳ್ಕೊಂಡಿದೆ, ಇದಕ್ಕೆ ಕುಣಿಗೆ ಆಗ್ತಕ್ಕಂಥ ಕೆಲಸ ನೀವು ಮಾಡಬಾರ್ದು. ನಮ್ಮ ಕಾರ್ಮಿಕರೇನು ITI ಮಾಡಿರ್ತಕ್ಕಂಥ ಡಿಪ್ಲೊಮಾ ಕಾರ್ಮಿಕರು ಇಲ್ಲಿ 15 ವರ್ಷದಿಂದ ಇಲ್ಲೇ ದುಡಿದು ಇಲ್ಲಿ ಟ್ರೈನಿಂಗ್ ತಗೊಂಡಿದ್ದಾರೆ. ಅವ್ರ ಅಪ್ಪಂತರ ಕೆಲಸ ಮಾಡೋದು ಅವ್ರಿಗೆ ಗೊತ್ತಿದೆ. ನೀವು ಎಲ್ಲಿಂದ ನಮ್ಗೆ ಬೇಕಾಗಿಲ್ಲ, ಇಲ್ಲಿರೋರ ಪ್ರಶ್ನೆ ಕೆಲಸ ಕೊಡಿ. ಆ ಪ್ರಶ್ನೆಯನ್ನು ಇವತ್ತು ನಾವು ಆಗ್ತಾ ಇದ್ದೀವಿ. ಕಾರ್ಮಿಕರ ಪರವಾಗಿ ಇಡೀ ಕರ್ನಾಟಕ, ಭಾರತ ದೇಶ ಕಾರ್ಮಿಕ ಒಕ್ಕೂಟಗಳೆಲ್ಲ ಸೇರಿ ನಿರ್ಧಾರ ತಗೊಳ್ಳೇಬೇಕಾಗಿದೆ. ಇವತ್ತು ಈ ಕೆಲಸ ಆ ಮಣ್ಣಿನ ನೆಲದಲ್ಲಿ ಏನು ಫ್ಯಾಕ್ಟರಿ ಕೊಟ್ಟಿರ್ತೀವಿ, ಮೊದಲನೇ ಆದ್ಯತೆ ಅವ್ರಿಗೆ ಕೊಡಿ. ಈ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಏನಾದ್ರು ಕೊಟ್ಟಿದ್ರೆ ಕೇಳ್ತಾ ಇರ್ಲಿಲ್ಲ. ಕಾರ್ಮಿಕರ ಇದನ್ನು ನೀವು ಕಿತ್ಕೊಂಡ್ರೆ ನಾವೆಲ್ಲ ಹೋಗ್ಬೇಕು. ನಮ್ಮ ಕಾರ್ಮಿಕರು ಎಲ್ಲಿ ಮಣ್ಣು ತಿನ್ಬೇಕಾ? ನಾವು ಇದೇ ನಂಬ್ಕೊಂಡು ಇಲ್ಲಿ ಮನೆ ಕಟ್ಕೊಂಡಿರ್ತೀವಿ, ಇಲ್ಲಿ ಬಂದು ಕಟ್ಕೊಂಡಿರ್ತೀವಿ. ನೀವು ಯಾವ ಕೆಲಸ ಕೊಟ್ಬಿಟ್ರೆ 15 ವರ್ಷದಿಂದ ದುಡ್ಡಿರ್ತಕ್ಕಂಥವ್ರು ಎಲ್ಲ ಹೋಗ್ಬೇಕು.